ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿನ್ನೆಯಿಂದ ಒಂದು ನ್ಯೂಸು, ನಿನ್ನೆಯಿಂದ ಅಂತಲ್ಲ, ಒಂದು 6 ಮಂತಿಂದ ಒಂದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನೇನೋ ಒಂದು ಅಲ್ಲೋಲ ಕಲ್ಲೋಲ ನಡೀತಾನೆ ಇತ್ತು. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಮೊನ್ನೆ ತಾನೇ 3 ವರ್ಷದ ಒಂದು ಸೆಲೆಬ್ರೇಷನ್ನ ಮಾಡಿದ್ರು. ಅಂದರೆ ನಮ್ಮ ಸರ್ಕಾರ 3 ಇಯರ್ಸ್ ಕಂಪ್ಲೀಟ್ ಆಯಿತು ಅಂದ್ಬಿಟ್ಟು DK ಶಿವಕುಮಾರ್ ಅವರಾಗಿರ್ಬೋದು, ಆಮೇಲೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರೂ ಒಂದು ಸಂಭ್ರಮನ ಆಚರಿಸಿದ್ರು. ಅಂದರೆ ನಮ್ಮ ಸರ್ಕಾರ ಬೆಸ್ಟಾಗಿ ನೀಟಾಗಿ ಕ್ಲಿಯರಾಗಿ 3 ವರ್ಷ ಕಂಪ್ಲೀಟ್ ಆಗಿದೆ ಅಂತ. ಇದ್ದಕ್ಕಿದ್ದಂಗೆ 2 ಡೇಸಿಂದ ಒಂದು ನ್ಯೂಸು ಏನಂದರೆ, ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಈ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬರಬೇಕು ಅಂತ. 2013ರಲ್ಲಿ CM ಸಿದ್ದರಾಮಯ್ಯ ಅವರು CM ಆದರು. ಅಂದರೆ 5 ವರ್ಷಗಳ ಕಾಲ ಆಡಳಿತ ಅವರೇ ನಡೆಸಿದ್ರು. ಆವಾಗ ನೀವು ನೋಡಿರ್ತೀರ ಅವರು ಯಾವ್ಯಾವ ರೀತಿ ಜನಗಳನ್ನ, ಅಂದರೆ ಸುಮ್ಮನೆ ಏನೋ ಮಾಡಬೇಕು ಅನ್ನೋದು ಒಂದೇನು ಮಾಡಲಿಲ್ಲ ಅವರು. ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಸುಮಾರು ಜನಕ್ಕೆ, ಯಾಕಂದರೆ ಕೆಲವೊಬ್ರು ಹೇಳ್ಬೋದು ಏನು ಇವನು ಅನ್ನಭಾಗ್ಯ ತಂದು ಕೊಟ್ಬಿಟ್ಟ ಅಂತ. ಅಂದರೆ ಏಕವಚನದಲ್ಲಿ ಕೆಲವೊಬ್ರು ಮಾತಾಡ್ತಾರೆ, ಏನು ಇವನು ಅನ್ನಭಾಗ್ಯ ತಂದು ಕೊಟ್ಬಿಟ್ಟ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿ ಕೊಟ್ಬಿಟ್ನಾ ಅನ್ನೋ ಥರ ಮಾತಾಡ್ತಾರೆ. ಆ ಥರದ್ದು ಯೋಚನೆಗಳು ಮಾಡೋಕ್ಕೆ ಧೈರ್ಯನೂ ಬೇಕು. ಯಾಕಂದರೆ ₹1 1 kg ಅಕ್ಕಿನ ಕೊಡ್ತಾರೆ ಅಂದರೆ ಬಡವ್ರಿಗೆ ಸುಮಾರು ಜನ, ನೀವು ಬೇಕಾದ್ರೆ ಸಿಕ್ಕಾಬಿಡೋ ಜನ ಒಂದು ಟೈಮ್ ಊಟ ಸಿಕ್ಕರೆ ಸಾಕು, ಇನ್ನು 2 ಟೈಮ್ ಹೆಂಗೋ ಬ್ಯಾಲೆನ್ಸ್ ಮಾಡೋಣ ಅನ್ನೋ ಪರಿಸ್ಥಿತಿಲಿ ಈಗಲೂ ಬದುಕ್ತಾ ಇದ್ದೀವಿ. ಅಂದರೆ 1947ರಲ್ಲಿ ನಮಗೆ ಸ್ವತಂತ್ರ ಬಂದಿರೋದು. ಆ ಸ್ವತಂತ್ರ ಬಂದಿದ್ದು ಈಗ ಒಂದು 75-76 ವರ್ಷ ಆದ್ರೂ ನಾವೀಗ ಬಡವ್ರನ್ನ ನೋಡ್ತಾ ಇದ್ದೀವಿ, ಭಿಕ್ಷುಕರನ್ನ ನೋಡ್ತಾ ಇದ್ದೀವಿ. ರೋಡಲ್ಲಿ ನೀವು ನೋಡ್ತಾನೆ ಇರ್ತೀರ ಸುಮಾರು ಜನ. ಅವರು ₹1 ಅಕ್ಕಿ ಸಿಗಲಿ ಅಂದ್ಬಿಟ್ಟು ಒಂದು ಘೋಷಣೆನ ಮಾಡಿದ್ರು. ಅದಾದಮೇಲೆ ₹5 ತಿಂಡಿ, ₹10 ಊಟ ಕೊಡಬೇಕು ಅಂತ ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ರು, ಸರಿನಾ. ಆಮೇಲೆ ಸುಮಾರು ಯೋಜನೆಗಳನ್ನ ಜಾರಿಗೂ ತಂದಿದ್ರು. ಅದಾದಮೇಲೆ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಅನ್ನೋ ಒಂದು ಲೆವೆಲ್ಗೆ ತಂದು ಕೊಟ್ಟಿದ್ದೆ ನಮ್ಮ ಸಿದ್ದರಾಮಯ್ಯ ಅವರು. ಈಗ 2022ರಲ್ಲಿ ಮತ್ತೆ ಅಧಿಕಾರ ವಹಿಸ್ಕೊಂಡ್ರು. ಅಧಿಕಾರ ವಹಿಸ್ಕೊಂಡಾದಮೇಲೆ ಈಗ ಸತತವಾಗಿ 3 ವರ್ಷಗಳ ಕಾಲ ಕಂಪ್ಲೀಟು ಮಾಡಿದ್ರು. ಇದಕ್ಕಿದ್ದಂಗೆ ಇಲ್ಲ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು, DK ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ. ಇದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರಾಹುಲ್ ಗಾಂಧಿ ಅವ್ರಿಗೆ ನೇರವಾಗಿ ನಾನು ಹೇಳ್ತಿರೋದು, ನಾನೇನು ಕಾಂಗ್ರೆಸ್ ಪರ ಏನು ಮಾತಾಡ್ತಿಲ್ಲ, ಸಿದ್ದರಾಮಯ್ಯ ಅವ್ರ ತಾಕತ್ತನ್ನ ನಾನು ಹೇಳ್ತಾ ಇದ್ದೀನಿ. 100% ಸಿದ್ದರಾಮಯ್ಯ ಅವ್ರನ್ನ ನೀವೇನಾದ್ರು ಈಗ ಪ್ರೆಸೆಂಟಲ್ಲಿ ಕೆಳಗಡೆ ಇಳಿಸ್ತು ಅಂದರೆ, ಇನ್ನು 2 ವರ್ಷ ಇದೆ, ಅವ್ರ ಆಡಳಿತ ಕಂಪ್ಲೀಟ್ ಮಾಡಿದ್ರೆ ಮುಂದಿನ ಸಲ ಬರ್ಬೋದು, ಬರದೇ ಇರ್ಬೋದು. ಬಟ್ ಸಿದ್ದರಾಮಯ್ಯ ಅವರು ಸರ್ಕಾರ ಕಂಪ್ಲೀಟ್ ಆಯಿತು ಅಂದರೆ ಮುಂದಿನ ಬಾರಿ ಬೇರೆ ರೀತಿ ಒಂದು ಏನು ಯೋಜನೆಗಳನ್ನ ಹೇಳ್ಬೋದು ಜನಗಳಿಗೆ. ಬೇರೆ ರೀತಿ ಇವಾಗ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಸುಮಾರು, ಆಮೇಲೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಸುಮಾರು ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಎಲ್ಲಿ ಕೊಟ್ಟಿದ್ದಾರೆ? ನಮ್ಮ ಟ್ಯಾಕ್ಸಿಂದ ದುಡ್ಡಿಂದನೇ ಕೊಟ್ಟಿರೋದು, ಅವ್ರ ಮನೆಯಿಂದ ಯಾವುದೂ ಕೊಟ್ಟಿಲ್ಲ. ಅಂದರೆ ಕೆಲವೊಂದು ಯೋಜನೆಗಳನ್ನ ಯಾರೇ ತರಲಿ, ಯಾವ ಸರ್ಕಾರನೇ ತರಲಿ, 100% ಅವ್ರ ಪರವಾಗೇ ಮಾತಾಡಬೇಕು. ಕುಮಾರಸ್ವಾಮಿ ಅವರು ಸಾರಾಯಿ ನಿಷೇಧ ಮಾಡಿದ್ರು, 100% ನಾವು ಅವ್ರ ಪರವಾಗೇ ನಿಂತ್ಕೋಬೇಕು. ರೈತರ ಸಾಲ ಮನ್ನಾ ಮಾಡಿದ್ರು, ಅವ್ರ ಪರವಾಗೇ ನಾವು ನಿಂತ್ಕೋಬೇಕು. ಹೀಗೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿ ಬರಲಿ, ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರ ಪರವಾಗಿ ನಿಲ್ಲೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಇಲ್ಲಿ ಕಾಂಗ್ರೆಸ್ ಪರ, BJP ಪರ, JDS ಪರ ಅನ್ನೋದು ವಾದ ಬಿಟ್ಬಿಟ್ಟು ಓನ್ಲಿ ಜನಗಳ ಪರ ಅಂತ ನೋಡಿದ್ರೆ, ಸಿದ್ದರಾಮಯ್ಯ ಅವರು ಜನಗಳಿಗೋಸ್ಕರ ಸುಮಾರು ಒಳ್ಳೆ ಕಾರ್ಯಕ್ರಮಗಳನ್ನ ತಂದುಕೊಟ್ಟಿದ್ದಾರೆ. ಅದಾದಮೇಲೆ ಹೌದು, ಯಾರು ಇಲ್ಲ ಅಂತ ಹೇಳಲ್ಲ, ಭ್ರಷ್ಟ ರಾಜಕಾರಣಿಗಳು ಪ್ರತಿಯೊಬ್ಬರು ಇರ್ತಾರೆ, ಪ್ರತಿಯೊಬ್ಬರು ಮೈಂಡಲ್ಲೂ ಇರುತ್ತೆ. ಅಂದರೆ ಮೋಸ ಮಾಡಬೇಕು ಅಂತ ಇಂಟೆನ್ಷನ್ ಇರಲ್ಲ, ಬಟ್ ಆ ಸಿಚುವೇಶನ್ನು 100% ಮೋಸ ಮಾಡ್ಸೋಕ್ಕೆ ಥರ ಮಾಡುತ್ತೆ ಯಾರೇ ಆದ್ರೂ. ಅಂದರೆ ಅಧಿಕಾರದ ದಾಹ ಇರುತ್ತಲ್ಲ, ಅದು ಏನು ಬೇಕಾದ್ರೂ ಮಾಡಿಸುತ್ತೆ ಎಲ್ಲರಿಗೂ ಇನ್ಕ್ಲೂಡ್ ಮಾಡೇ ಹೇಳ್ತಾ ಇದ್ದೀನಿ, ಇಡೀ ನಮ್ಮ ದೇಶದಲ್ಲಿ ಇನ್ಕ್ಲೂಡ್ ಮಾಡೇ ಹೇಳ್ತಾ ಇದ್ದೀನಿ. ಯಾರಾದರೂ ಒಬ್ಬ ಸಾಚಾ ರಾಜಕಾರಣಿ ಇದ್ದಾನೆ ಅನ್ನೋದು ತೋರಿಸ್ಬಿಟ್ರೆ ಅವ್ರಿಗೆ ಒಂದು 150 ಹಾಕ್ಬಿಡ್ಬೋದು. ಆ ಥರದ್ದು ನಾವು ಇದು ಮಾಡ್ಬೋದು. ಈಗ ಸಿದ್ದರಾಮಯ್ಯ ಸರ್ ವಿಚಾರಕ್ಕೆ ಬರೋಣ. ಅವ್ರೇನಾದ್ರು ಅಧಿಕಾರದಿಂದ ಇಳಿತು ಅಂದರೆ ಮುಂದಿನ ವರ್ಷ, ಅಂದರೆ ಮುಂದಿನ ಚುನಾವಣೆ 2028ಕ್ಕೆ ಏನು ನಡೆಯುತ್ತೆ, 100% ಕಾಂಗ್ರೆಸ್ಸು ಹಿನ್ನಡೆ ಆಗೋದಂತೂ ಕನ್ಫರ್ಮು. ಈಗ ಆಡಳಿತ ನಡೆಸ್ಬಿಟ್ರೆ ಅವರು ಮುನ್ನಡೆ ಬಂದ್ಬಿಡ್ತಾರಾ ಅಂತ ನೀವು ಕೇಳ್ಬೋದು. 100% ಈಗ ಹಾಗೇನು ಹಿನ್ನಡೆ ಅನುಭವಿಸ್ತಾರೆ, ಅದರಲ್ಲಿ ಒಂದು 20% ಆದರೂ ಕಡಿಮೆ ಹಿನ್ನಡೆನ ಅನುಭವಿಸ್ಬೋದು. ಯಾಕಂದರೆ ಸರ್ಕಾರ ಅದೇ ಬರುತ್ತೆ, ಇದೇ ಬರುತ್ತೆ ಗೊತ್ತಿಲ್ಲ, ಜನಗಳ ಮೈಂಡ್ ಸೆಟ್ ಯಾವ ರೀತಿ ಆದರೂ ಇರ್ಬೋದು. ಇವಾಗ ನೋಡಿ, ಮುಂದಿನ ಚುನಾವಣೆಯಲ್ಲಿ ಇವಾಗ ಬಸ್ ಫ್ರೀ ಇದೆ, ಎಲೆಕ್ಟ್ರಿಕಲ್ ಫ್ರೀ ಇದೆ, ಅದಾದಮೇಲೆ ಸುಮಾರು ಘೋಷಣೆಗಳನ್ನ ಮಾಡಿದ್ದಾರೆ.
ಮುಂದಿನ ದಿನಗಳಲ್ಲಿ BJPನೋ JDS ಅಧಿಕಾರಕ್ಕೆ ಬಂದ ಮೇಲೆ ಇವೆಲ್ಲ ಚಾಲ್ತಿಯಲ್ಲಿರುತ್ತಾ ಅನ್ನೋದು ಒಂದು ಕೌಂಟ್ ಆಗುತ್ತೆ. ಯಾಕಂದರೆ BJP ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ದಿನ ಇಂದಿರಾ ಕ್ಯಾಂಟೀನ್ನ ಮುಚ್ಚೋ ಪ್ರಯತ್ನನೂ ಮಾಡಿದರು. ಅಂದರೆ CM ಸಿದ್ದರಾಮಯ್ಯ ಅವ್ರದ್ದು ಯೋಜನೆಗಳು ಕಂಟಿನ್ಯೂ ಆಗಬಾರ್ದು ಅಂದ್ಬಿಟ್ಟು ಅಲ್ಲಲ್ಲಿ ಮುಚ್ಚೋದಲ್ಲ ಮುಚ್ಚೇ ಬಿಟ್ರು, ಸರಿನಾ. ಅದಾದಮೇಲೆ ಈಗ ಮುಂದಿನ ದಿನಗಳಲ್ಲಿ ಯಾರೇ ಅಧಿಕಾರಕ್ಕೆ ಬಂದು ಮಹಿಳೆಯರಿಗೆ 2 ಲಕ್ಷ ಫ್ರೀ 2,000 ಏನು ತಿಂಗಳಿಗೆ ಬರ್ತಾ ಇದೆ, ಆ 2,000 ಫ್ರೀ ಬರೋದು ನಿಲ್ಲಿಸ್ತಾರ. ಆಮೇಲೆ ಗೌರ್ಮೆಂಟ್ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ, ಇಡೀ ಕರ್ನಾಟಕ ಫ್ರೀ ಮಾಡಿದ್ದಾರೆ, ಅದನ್ನೇನಾದ್ರು ನಿಲ್ಲಿಸ್ತಾರ ಗೊತ್ತಿಲ್ಲ, ನೋಡಬೇಕು. CM ಸಿದ್ದರಾಮಯ್ಯ ಅವರು ಅಂದರೆ ಏನಾದ್ರು ಅಧಿಕಾರದಿಂದ ಹೇಳಿದ್ರೆ ಕಾಂಗ್ರೆಸ್ಗಂತೂ ಹಿನ್ನಡೆ ಆಗೋದಂತೂ ಕನ್ಫರ್ಮು. ಅದು ನನ್ನ ಅನಿಸಿಕೆ ಅಲ್ಲ, ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆ. CM ಸಿದ್ದರಾಮಯ್ಯ ಅವ್ರಿಗೆ ಏಜ್ ಆದ್ರೂ ಅವ್ರಿಗಿರೋ ಮೆಚುರಿಟಿ ಇದೆಯಲ್ಲ, ಅಂದರೆ ಯಾವ ರೀತಿ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋದು ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲಿ ಪ್ರಜಾಕೀಯ BJP JDS ಕಾಂಗ್ರೆಸ್ಸು ಅಂತ ವಾದ ಅಲ್ಲ, ಜನಗಳ ಪರ ವಾದ ಅಷ್ಟೇ. ಜನ ಗೆಲ್ಲಬೇಕು ಅಂದರೆ ಒಳ್ಳೆ ವ್ಯಕ್ತಿನ ನಾವು ಆರಿಸ್ಬೇಕು. ಆ ಒಳ್ಳೆ ವ್ಯಕ್ತಿ ನನ್ನ ಪ್ರಕಾರ ಈಗ ಸಿದ್ದರಾಮಯ್ಯ ಅವರು ಅನಿಸುತ್ತೆ. ನೀವೇನಾದ್ರು ಕೆಟ್ಟ ಕಾಮೆಂಟು ಹಾಕ್ಬೋದು, ಒಳ್ಳೆ ಕಾಮೆಂಟು ಹಾಕ್ಬೋದು, ಅದು ನಿಮ್ಮ ಅನಿಸಿಕೆ. ನನ್ನ ಅನಿಸಿಕೆ ನಾನು ಹೇಳ್ಕೊಂಡಿದ್ದೀನಿ, ನಿಮ್ಮ ಅನಿಸಿಕೆನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ, CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾ ಇಲ್ವಾ, ದಯವಿಟ್ಟು ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. VK ಕನ್ನಡ ಚಾನಲ್ನ ನೋಡಿದ್ದಕ್ಕೆ ದಯವಿಟ್ಟು ಧನ್ಯವಾದಗಳನ್ನ ಹೇಳ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.